ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಸನದಲ್ಲಿ ಜನ ಏನು ಹೇಳ್ತಾರೆ ಈ ವಿಚಾರವಾಗಿ, ರೇವಣ್ಣ ಅವರ ಬಗ್ಗೆ ಹಾಸನ ಜನರ ಅಭಿಪ್ರಾಯ ಏನು, ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ. ಜನರನ್ನ ಮಾತಾಡಿಸುವಂತಹ ಕೆಲಸ ನಮ್ಮಿಂದ ಆಗಿದೆ. ಬನ್ನಿ ನೋಡ್ಕೊಂಡು ಬರೋಣ. ಹಾಸನ ಜನತೆಗೆ ರೇವಣ್ಣವರು ತಪ್ಪು ಮಾಡಿದ್ದಾರೆ, ಸರಿ ಮಾಡಿದ್ದಾರೆ ಅಂತ ಯಾರಿಗೂ ಸ್ಪಷ್ಟವಾಗಿ ನಿಖರವಾಗಿ ಗೊತ್ತಿಲ್ಲ. ನಿಖರವಾಗಿ ಗೊತ್ತಾದ ಮೇಲೆ ಹೇಳ್ಬೋದು. SIT ತನಿಖೆ ಆಗುತ್ತೆ. ತನಿಖೆ ಆದಾಗ ಏನಿದೆ ಅನ್ನೋ ವಸ್ತುಸ್ಥಿತಿ ಗೊತ್ತಾಗುತ್ತೆ. ನನಗನ್ಸೋದು ಏನಂದರೆ ಸರ್, ಇದುವರೆಗೆ ಅದು ಯಾವ ರೀತಿ ಆರೋಪಗಳು ಕಂಡು ಬಂದಿರಲಿಲ್ಲ. ದಿಢೀರ್ನ ಆರೋಪಗಳು ಬಂತು ಅಂತಂದರೆ ಇದು ಅನುಮಾನಕ್ಕೆ ಆಸ್ಪದ ಕೊಡುತ್ತೆ. ಇದು ರಾಜಕೀಯವಾಗಿ ಆಗಿದೆಯೋ ಅಥವಾ ಏನು ಅನ್ನೋದು ಗೊತ್ತಾಗಲ್ಲ. ಸಾಮಾನ್ಯವಾಗಿ ರಾಜಕೀಯವಾಗಿ ಆಗಿದ್ದರೂ ಆಗಿರ್ಬೋದು. ತನಿಖೆಯನ್ನು ಸರ್ಕಾರ ನೇಮಿಸಿರೋದ್ರಿಂದ ಏನು ಅಂತಂದರೆ ಒಂದು SITಗೆ ರಚನೆ ಮಾಡಿದ್ದಾರೆ. ಮೊದಲು ಭಾರತದಲ್ಲಿ ಹೆಣ್ಮಕ್ಳನ್ನು ಪೂಜನಾ ಭಾವನದಿಂದ ನೋಡ್ತಾರೆ. ಅದನ್ನು ಯಾರು CD ಬಿಟ್ಟರೋ ಅವ್ರ ಅಕ್ಕ ತಂಗಿಯರು ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಈ ರಾಜಕೀಯ ಉದ್ದೇಶಕ್ಕೋಸ್ಕರ ಏನೇನೋ ಮಾಡಿದ್ದಾರೆ, ಅದನ್ನು ಮಾಡಬಾರ್ದು. ಏನು ಕಾನೂನು ಚೌಕಟ್ಟಿನಲ್ಲಿ ಬಂಧನ ಮಾಡಿದ್ದಾರೆ, ಅದನ್ನು ಅವ್ರ ತನಿಖೆಯನ್ನು ಎದುರಿಸ್ಬೇಕು. ಅದು ಏನಾಗಿದೆ ಬಿಟ್ಟಿದೆ ಅನ್ನೋದ್ರ ಬುದ್ಧ ತನಿಖೆ ಮೂಲಕ, ಕಾನೂನಿನ ಮೂಲಕ, ಭಾರತದ ಸಂವಿಧಾನ ಮೂಲಕ ಅವ್ರ ಕಾನೂನು ಮೂಲಕ ಎದುರಿಸ್ಬೇಕು. ತಪ್ಪುಗಳಾಗಿದ್ದರೆ ಶಿಕ್ಷೆ ಮಾಡಬೇಕು ಸರ್. ತಪ್ಪಾಗಿದ್ದರೆ ಅದು ಆಗಿದೆ ಇಲ್ಲ ನನಗೆ ಗೊತ್ತಿಲ್ಲ. ಅದು ಒಟ್ಟಲ್ಲಿ ತಪ್ಪಾಗಿದ್ದರೆ ಶಿಕ್ಷೆ ಕೊಡಬೇಕು. ಯಾರೇ ಆದರೂ, ನಾನೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ತಪ್ಪೇ ಅಲ್ವಾ? ಯಾಕೆಂದರೆ ಅದು ದೇವ್ರಿಗೆ ಗೊತ್ತಿರುತ್ತೆ. ನಾವು ಅದನ್ನೆಲ್ಲ ಅದು ಹೀಗೆ ಅಂತ ನಾವು ಆ ಥರ ಡಿಸೈಡ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಮಗೂ ತುಂಬ ಬೇಜಾರಿದೆ. ಒಟ್ಟಿನಲ್ಲಿ ಇಲ್ಲ, ಆ ಥರ ಆಗಬಾರ್ದಾಗಿತ್ತು. ನಾವಿರೋ ಜಾಗದಲ್ಲಿ ಯಾವತ್ತೂ ಎಲ್ಲೂ ಆಗಿರಲಿಲ್ಲ. ಈ ಥರದ್ದಾಗಿದೆ, ಬೇಜಾರಿದೆ ಮನಸ್ಸು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವಿರೋದು RT ಆಫೀಸ್ ಹತ್ರ ಇರೋದು. ನಮಗೆ ಇದೇನು ಗೊತ್ತಾಗಲ್ಲ. ನಮ್ಮ ರಾಜಕೀಯಕ್ಕೆ ನಾವು ಹೋಗಲ್ಲ. ಹಾಗಾಗಿ ನಮಗೇನು ಬೆಳವಣಿಗೆ ಗೊತ್ತಿರಲ್ಲ. ಏನೋ TV ಬರ್ತೀವಿ, ನೋಡ್ತೀವಿ. ಏನೋ ಅವ್ರ ನಿಜಾನ ಇವ್ರ ನಿಜಾನ ನಮಗೆ ಗೊತ್ತಿಲ್ಲ. ಅದು ಅಷ್ಟು ಮಾತ್ರ ಗೊತ್ತು. ಏನು ಅಂತ ಹೇಳೋಕ್ಕಾಗುತ್ತೆ. ಇನ್ನೇನು ಪ್ರಜ್ವಲ್ ರೇವಣ್ಣ ಅವ್ರದ್ದು ಅರೆಸ್ಟ್ ಆಗುತ್ತೆ. ಇನ್ನು JDS BJP ಏನು ಬರೋಲ್ಲ. ಕಾಂಗ್ರೆಸ್ಸು ಸಲೀಸಾಗಿ ಗೆಲ್ತಾ ಹೋಗುತ್ತೆ ನೆಕ್ಸ್ಟ್ ಮುಂದೆ ಬೀರುತ್ತೆ. ಅಂದರೆ ಈಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳೆಲ್ಲ ಲೀಕ್ ಅದು. ಮತ್ತು ಇವರು BJP ಅವರು ಇಜಾದ್ ಬಗ್ಗೆ ಇದು ಮಾಡಿದರು, ಬುರ್ಕ ಹಾಕಂಗಿಲ್ಲ ಅದು ಇದು ಅಂತವ. ಅದು ಮತ್ತು ಅದ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ. ಎಲ್ಲ ವಿಡಿಯೋನೇ ಲೀಕ್ ಆಗಿದ್ಮೇಲೆ ಇನ್ನೇನು ಹೇಳೋಕ್ಕಾಗತ್ತೆ. ರೇವಣ್ಣ ಈಗಾಗಲೇ SIT ಕಸ್ಟಡಿಯಲ್ಲಿದ್ದಾರೆ. ಈಗ ರೇವಣ್ಣ ಅವರನ್ನ JDSನ ಮುಖಂಡವರು ಭೇಟಿಯಾಗಿದೆ. ಇವರು ಆ್ಯಕ್ಚುಲಿ ಕುಮಾರಸ್ವಾಮಿ ಅವರ ಆಪ್ತ ಕೊಟ್ಟಿಗೆರೆ ಮಂಜು ಅವರು ಈಗ ರೇವಣ್ಣ ಅವರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆ ಹಾಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನೆಕ್ಸ್ಟ್ ಯಾವ ರೀತಿಯಾಗಿ ಕಾನೂನು ಮೊರೆಯನ್ನು ಹೋಗುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ಲಾನ್ ಮಾಡಬೇಕು, ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆದಿರ್ಬೋದು. ಈಗ ಸದ್ಯದ ಮಾಹಿತಿ ಪ್ರಕಾರ ಈಗ ರೇವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಈಗಾಗಲೇ SIT 4 ದಿನ ಕಸ್ಟಡಿಗೆ ಕೇಳಿರುವಂಥದ್ದು. 4 ದಿವಸ ಕಸ್ಟಡಿಯಲ್ಲಿ ಇದ್ದಾರೆ HD ರೇವಣ್ಣ ಅವ್ರನ್ನ 1 ಅವರು ಅಂದರೆ ದಿನದಲ್ಲಿ 1 ಗಂಟೆ ಅವರ ವಕೀಲರಿಗೆ ಅವರ ಜೊತೆ ಹೋಗಿ ಭೇಟಿಯಾಗಿ ಮಾತುಕತೆ ಆಡುವಂಥ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದರು. ಈಗ ಕುಮಾರಸ್ವಾಮಿ ಅವರ ಆಪ್ತ ಕೊಟ್ಟಿಗೆರೆ ಮಂಜು ಅವರು ಈಗ ಭೇಟಿಯಾಗಿ ಒಂದಿಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. SIT ಕಚೇರಿ ಒಳಗೆ ಹೋಗಿ ರೇವಣ್ಣ ಅವರನ್ನ ಮಾತನಾಡಿಸಿದ್ದಾರೆ ಅನ್ನೋಂಥ ಡೀಟೇಲ್ಸ್ ಸದ್ಯ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು. ರೇವಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ JDSನ ಮುಖಂಡ ಅವರು. ಕೊಟ್ಟಿಗೆರೆ ಮಂಜು ಅವರು ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಇವರು ಕುಮಾರಸ್ವಾಮಿ ಅವರ ಆಪ್ತ. ಪಕ್ಷದ ವಿಚಾರ ಇರ್ಬೋದು, ಹಾಗಾದರೆ ಕಾನೂನು ವಿಚಾರ